ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ನಟರಾಜ ಆರ್ ಮಧೋಡಿ. ಒಬ್ಬ ಕಾಲೇಜು ವಿದ್ಯಾರ್ಥಿ, ಅವನಿಗೆ ಯಾವಾಗಲೂ ಒಂದೇ ಕೊರಗು, ಅಯ್ಯೋ ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ ಹೇಳಿ. ಪ್ರತಿದಿನ ಬೆಳಗ್ಗೆ ಹೇಳ್ಬೇಕಾದ್ರೆ ಈ ದಿವಸ ನನಗೆ ಏನು ದುರಾದೃಷ್ಟ ಕಾದಿದೆಯೋ ಏನೋ ಅಂತಾನೆ ಹೇಳ್ತಾ ಇದ್ದ. ಗೊಣಗಿಕೊಳ್ತಾನೆ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದ. ಮನೆಯಿಂದ ಕಾಲೇಜ್ಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೊರಡಬೇಕಾದ್ರೆ ಈ ದಿವಸ ನನಗೆ ಬಸ್ ಸಿಗುತ್ತೋ ಇಲ್ವೋ ಅಂತ ಹೊರಡ್ತಾ ಇದ್ದ. ಆ ದಿವಸ ಬಸ್ ಹೊರಟೇ ಹೋಗಿತ್ತು. ನಂತರ ಸ್ವಲ್ಪ ಹೊತ್ತು ಕಾಯ್ದು ಬೇರೆ ಬಸ್ನಲ್ಲಿ ಹೋಗಬೇಕಾದಾಗ ಈ ದಿವಸ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ಹತ್ರ ಬೈಸ್ಕೋಬೇಕಾಗುತ್ತೇನೋ ಅಂತ ಅಂದ್ಕೊಂಡ. ಸಹಜವಾಗಿ ಕಾಲೇಜಿಗೆ ತಡ ಆಗಿತ್ತು, ಟೀಚರ್ಸ್ ಹತ್ರ ಬೈಸ್ಕೊಂಡ. ಮಧ್ಯಾಹ್ನ ಕ್ಯಾಂಟೀನ್ಗೆ ಹೋಗ್ತಾನೆ, ಊಟ ಎಲ್ಲನೂ ಸಹ ಖಾಲಿ ಆಗಿರುತ್ತೆ. ಹೀಗೆ ಅವನ ದುರದೃಷ್ಟದ ಸರದಿ ಮುಂದುವರಿತಾನೇ ಇರುತ್ತೆ. ಪರೀಕ್ಷೆ ಬರುತ್ತೆ. ಆ ದಿವಸ ಬೆಳಗ್ಗೆ ಯೋಚನೆ ಮಾಡ್ತಾನೆ, ಪ್ರಶ್ನೆಗಳು ಹೇಗೆ ಬರುತ್ತೋ ಏನೋ, ನನ್ನ ದುರದೃಷ್ಟ ಹೇಗಿದೆಯೋ ಏನೋ, ಹೀಗೆ ಅಂದ್ಕೊಂಡು ಹೋಗ್ತಾನೆ. ಉತ್ತರ ಸರಿಯಾಗಿ ಗೊತ್ತಿದ್ರೂ ಸಹ ಬರೆಯೋದಕ್ಕೆ ಆಗೋದಿಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ. ಮತ್ತೆ 2-3 ಬಾರಿ ಪರೀಕ್ಷೆಯನ್ನು ಕಟ್ಟಿ ಪಾಸ್ ಮಾಡ್ಕೊಳ್ತಾನೆ. ಮುಂದೆ ಇವನ ಸ್ನೇಹಿತರೆಲ್ಲರೂ ಸಹ ಉದ್ಯೋಗಕ್ಕೆ ಹೋದರೂ ಈತ ಕೊನೆಯವನಾಗಿ ಇಷ್ಟ ಇಲ್ಲದ ಯಾವುದೋ ಒಂದು ಸಣ್ಣ ನೌಕರಿಗೆ ಹೋಗಿ ಸೇರ್ಕೊಳ್ತಾನೆ. ಹೀಗೆ ಬದುಕು ಸಾಕ್ತಾ ಆತನಿಗೆ ಈ ಭೂಲೋಕದ ಬದುಕಿನ ಬಗ್ಗೆ ಬೇಸರ ಉಂಟಾಗುತ್ತೆ. ನಾನಿಲ್ಲಿ ಇರೋದು ಬೇಡ, ಸ್ವರ್ಗಕ್ಕೆ ಹೋಗ್ಬಿಡೋಣ, ಸ್ವರ್ಗದಲ್ಲಾದರೂ ಸಂತೋಷವಾಗಿರೋಣ ಅಂತ ಭಾವಿಸ್ತಾನೆ. ಸರಿ, ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಸತ್ತೋಗ್ಬೇಕಲ್ಲ, ಹೇಗೆ ಸಾಯೋದು ಅಂತ ಹೇಳಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಒಂದು ದಿವಸ ಹೋಗಿ ರೈಲ್ವೆ ಹಳಿಯ ಮೇಲೆ ಮಲಗ್ತಾನೆ. ಆದರೆ ಅವನ ದುರಾದೃಷ್ಟ ಅವತ್ತು ಬಂದ್ ಇದ್ದದ್ರಿಂದ ಟ್ರೈನ್ ಬರೋದೇ ಇಲ್ಲ. ಮಲಗಿದ್ದವನು ಹಾಗೇ ಒಂದಷ್ಟು ಸಮಯದ ನಂತರ ನಿದ್ರೆಗೆ ಜಾರಿ ಬಿಡ್ತಾನೆ. ರಾತ್ರಿ ವೇಳೆಗೆ ಒಂದು ಗೂಡ್ಸ್ ರೈಲು ಬಂದು ಈತನ ಮೇಲೆ ಹರಿದು ಈತ ಸತ್ತು ಹೋಗ್ತಾನೆ. ಮುಂದಿನ ಕ್ಷಣದಲ್ಲಿ ಸ್ವರ್ಗದ ಬಾಗಿಲ ಮುಂದೆ ಅವನು ನಿಂತಿದ್ದಾನೆ. ಆದರೆ ರಾತ್ರಿ ಸಮಯ ಸ್ವರ್ಗದ ಬಾಗಿಲನ್ನು ಕಾಯುವ ಕಾವಲುಗಾರ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಊಟಕ್ಕೆ ಹೋಗಿದ್ದಾನೆ. ಸರಿ, ಈತ ಕಾಯ್ತಾ ನಿಂತಿದ್ದಾನೆ. ಅಷ್ಟರಲ್ಲಿ ತನ್ನ ಸಮೀಪದಲ್ಲಿ ಯಾರೋ ಇದ್ದಾರೆ ಅಂತ ಅನ್ನಿಸ್ತು. ತಿರುಗಿ ನೋಡ್ತಾನೆ. ಆಶ್ಚರ್ಯ, ಅವನ ಥರನೇ ಇರುವಂತಹ ಮತ್ತೊಬ್ಬ ವ್ಯಕ್ತಿ. ಈತ ಆತನನ್ನು ಮಾತಾಡಿಸ್ತಾ, ನಾನು ಹೀಗೀಗೆ ಭೂಲೋಕದಲ್ಲಿ ನನ್ನ ಸಮಯವೇ ಸರಿ ಇರಲಿಲ್ಲ, ಯಾವಾಗಲೂ ಸಹ ದುರದೃಷ್ಟ ಇದ್ದದ್ದೇ, ಸ್ವರ್ಗದಲ್ಲಾದರೂ ಸಂತೋಷವಾಗಿರೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಅದು ಸರಿ, ನೀನು ಯಾರು ಅಂತ ಹೇಳಿ ಪ್ರಶ್ನಿಸ್ತಾನೆ. ಅದಕ್ಕೆ ಆತ ಹೇಳ್ತಾನೆ, ನಾನು ಯಾರೂ ಅಲ್ಲ, ನಾನು ನಿನ್ನ ದುರದೃಷ್ಟ, ನಿನ್ನನ್ನು ಸಂತೋಷವಾಗಿರೋದಕ್ಕೆ ಬಿಡಬಾರ್ದು ಅಂತ ನಾನು ನಿನ್ನನ್ನು ಇಲ್ಲಿಗೂ ಹಿಂಬಾಲಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಈತ, ಅಯ್ಯೋ ಎಂಥ ಕೆಲಸ ಆಯಿತು, ನಾನು ನಿನ್ನಿಂದ ದೂರ ಆಗಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ, ನೀನು ನೋಡಿದ್ರೆ ಇಲ್ಲಿಗೂ ಸಹ ಬಂದ್ಬಿಟ್ಟಿದೆಯಲ್ಲ, ದಯಮಾಡಿ ನೀನು ನನ್ನಿಂದ ದೂರ ಹೋಗು ಅಂತ ಹೇಳ್ತಾನೆ. ನಾನು ನಿನ್ನಿಂದ ದೂರ ಹೋಗಬೇಕು ಅಂತ ಹೇಳಿದ್ರೆ ನೀನು ಯಾವಾಗಲೂ ಸಹ ನನ್ನ ನೆನಪನ್ನು ಮಾಡ್ಕೊಳ್ಳೋದನ್ನು ಬಿಡಬೇಕು. ನೀನು ಪ್ರತಿದಿನವೂ ಸಹ ನನ್ನ ದುರಾದೃಷ್ಟ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ನಿನ್ನ ಜೊತೆಯಲ್ಲೇ ನಾನು ಇರ್ತಾ ಇದ್ದೆ. ಇನ್ನು ಮೇಲೆ ನೀನು ನನ್ನನ್ನು ನೆನಪು ಮಾಡ್ಕೊಳ್ಳದೆ ಇದ್ದರೆ ನಾನು ನಿನ್ನಿಂದ ದೂರ ಹೋಗ್ತೀನಿ. ಮತ್ತೊಮ್ಮೆ ನೀನು ನೆನಪು ಮಾಡ್ಕೊಂಡಿದ್ದೇ ಆದರೆ ನಾನು ಮತ್ತೆ ಬಂದ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ಈತ ಹೇಳ್ತಾನೆ, ಆಯಿತು, ಖಂಡಿತ ನಾನು ಮತ್ತೊಮ್ಮೆ ನಿನ್ನನ್ನು ನೆನಪು ಮಾಡ್ಕೊಳ್ಳೋದಿಲ್ಲ, ದಯಮಾಡಿ ನೀನು ಇಲ್ಲಿಂದ ಹೊರಡು. ಅದಕ್ಕೆ ದುರಾದೃಷ್ಟ ಆಯಿತು ಅಂತ ಹೇಳಿ ಭಾರೀ ಶಬ್ದ ಮಾಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತೆ. ಆ ಶಬ್ದಕ್ಕೆ ಈತ ಥಟ್ಟನೆ ಎಚ್ಚರ ಆಗ್ತಾನೆ. ಕಣ್ಣು ತಿರುಗಿ ನೋಡ್ತಾನೆ, ಮಂಚದಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ.
ಆತನಿಗೆ ಅರ್ಥ ಆಯಿತು, ಓಹೋ ನಾನು ಇದುವರೆಗೂ ಸಹ ಕಂಡದ್ದು ಕನಸು ಅಂತ ಹೇಳಿ. ಆದರೆ ಅದು ಕನಸೇ ಆದರೂ ಕನಸಿನಿಂದ ಆತ ಪಾಠವನ್ನು ಕಲಿತಾನೆ. ವೀಕ್ಷಕರೇ, ನಾವು ಸಹ ನನ್ನ ಸಮಯ ಸರಿ ಇಲ್ಲ, ನನ್ನದು ದುರದೃಷ್ಟ ಅಂತ ಹೇಳಿ ಭಾವಿಸೋದನ್ನು ಬಿಡೋದಕ್ಕೆ ಹಿಂದೆ ಈಗಲೇ ಸುಸಮಯ. ಧನ್ಯವಾದ.